ನಮ್ಮ ಗುಂಡ ವೆರಿ 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 ಅದೃಷ್ಟವಂತ ಕಣ್ರಿ. ಕಾರ್ ಬಂದಿದೆ ನೋಡ್ರಿ. ನನ್ ಗಂಡಂಗೆ ಅದೃಷ್ಟ ಕುಲಾಯಿಸಿದ್ದು ನನ್ನಿಂದಾನೆ ರೀ. ಫಾರಿನ್ ಕಾರ್ಗೂ ಇಂಡಿಯಾ ಕಾರ್ಗೂ ವ್ಯತ್ಯಾಸ ಗೊತ್ತಾಗಲ್ವೇನ? ನನಗ್ ಬರಬೇಕಾಗಿದ್ದು ಅಂಬಾಸಿಡರ್ ಕಾರ್ ಅಲ್ಲ, ಫಾರಿನ್ ಕಾರು. ಇಲ್ಲಿ ಲಾಯರ್ ಗುಂಡಣ್ಣ ಯಾರು? ನಾನೇ ಸರ್. ಈ ಕಾರು ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿದೆ. ಈ ಕಾರು ನನ್ನ ಹೆಸರು ರಿಜಿಸ್ಟ್ರೇಷನ್ ಆಗಿದೆಯಾ? ಯಾವ್ದೋ ಫಾರಿನ್ದು ಅಂತ ಹೇಳಿದ್ರಲ್ಲ ಸರ್. ಈ ಕಾರು ಫಾರಿನ್ ಹೋಗಿ ಇವಾಗ ಇಂಡಿಯಾಗೆ ಬರ್ತಾ ಇದೆ. ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ 30,000 ರೂಪಾಯಿ ಆಗಿದೆ. ಅದನ್ನ ನೀವೇ ಕೊಡಿ. 30,000 ರೂಪಾಯಿ ನಾನೇ ಕೊಡ್ಬೇಕು? ₹1,00,000 ಕಾರ್ ಬಂದಿದೆ. 30,000 ರೂಪಾಯಿ ಕೂಡ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಯ್ತಾ? ಕೊಟ್ಟು ಕಳ್ಸ್ರಿ 30,000 ರೂಪಾಯಿ. ಒಳ್ಳೆ ಡಾಕ್ಯುಮೆಂಟ್. ಆಲ್ ದ ಬೆಸ್ಟ್. ಸ್ಟಾರ್ಟ್ ಆಗ್ತಾ ಇಲ್ಲ ರಮ್ಮ. ನೋಡಿ ಸರ್, ಈ ರಾಜಣ್ಣ ಕೈಟ್ ಮೇಲೆ ಮುಗೀತು. ಅದು ಕಾರೇ ಆಗಿರ್ಲಿ ಲಾರಿನೇ ಆಗಿರ್ಲಿ ರಿಪೇರಿ ಆಗ್ಲೇಬೇಕು. ನೋಡ್ರಾಜನ ಮಾತ್ ಸಾಕು, ಕಾರಲ್ಲಿ ನಿಂತಿದೆ, ಹೋಗಿ ರಿಪೇರಿ ಮಾಡ್ಬಿಡಪ್ಪ. ಓ, ಈ ಕಾರಾ? 1940ರಲ್ಲಿ ಮೌಂಟ್ ಬ್ಯಾಟನ್ ಯೂಸ್ ಮಾಡಿದ ಕಾರು. ಇದನ್ನ ಫಾರಿನ್ ನಿಂದ ಹಡಗಲ್ ಹಾಕಿ ಮಂಗಳೂರು ಬೀಚ್ ಕಳ್ಸಿದ್ರು. ಮಂಗಳೂರು ಬೀಚ್ ಇಂದ ದೊಡ್ಡ ಲಾರಿಲ್ ಹಾಕೊಂಡು ಬೆಂಗಳೂರಿಗೆ ತಂದಿದ್ದಾರೆ. ಯಾರ ಹತ್ರ ರೈಲ್ ಬಿಡ್ತಾ ಇದೀರಾ? ಇದನ್ನೆಲ್ಲ ನಿಮ್ ಜಡ್ಜ್ ಸಾಹೇಬ್ ಹತ್ರ ಇಟ್ಕೊಳ್ಳಿ. ಇಂತ ಎಷ್ಟೋ ಕಾರ್ಗಳನ್ನ ಡೀಲ್ ಮಾಡ್ತೀನಿ ನಾನು. ನೋಡ್ತೀನಿ ರೀ. ಲಾರ್ಡ್ ಮೌಂಟ್ ಬ್ಯಾಟನ್ ಯೂಸ್ ಮಾಡಿದ್ರು. ಎಲ್ಲ ಸರಿಯಾಗೇ ಇದೆ, ಆದ್ರೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಪಡಬಲಕ ಆ ಕಾರ್ಗೆ ಈಗ ತಾನೇ ಟೇಪ್ ಕಟ್ಕೊಂಡ್ ಬಂದ್ ನಿಲ್ಸಿದ್ದಾರೆ. ಇಂಜಿನ್ ಚೇಂಜ್ ಮಾಡಿ ಅಂತ ಹೇಳ್ತೀಯನ? ಕಾರ್ಗೆ ಇರೋದೇ ಇಂಜಿನ್, ಅದನ್ನ ಚೇಂಜ್ ಮಾಡ್ಬಿಟ್ರೆ ಇನ್ನೇನು ಉಳಿಯುತ್ತಾ? ನೋಡಿ ಸರ್, ಬಶೀರ್ ಅಂತ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಅವನ್ನ ಕಳಿಸ್ತೀನಿ. ಅವನೇ ಇದನ್ನ ರಿಪೇರಿ ಮಾಡ್ತಾನೆ. ಅಯ್ಯೋ ಏನಮ್ಮ, ನಿಮ್ಗ್ ಗೊತ್ತಿಲ್ದಿರ ನಾನೊಂದ್ ಕೆಲ್ಸ ಮಾಡ್ಬಿಟ್ಟಿದೀನಿ. ಫೋನ್ ಮಾಡಿದಮ್ಮ. ಆ ಕಾರ್ ಬಂದಾಗ್ಲಿಂದ ಮನೇಲಿ ನೆಮ್ಮದಿನೇ ಇಲ್ಲ ರೀ. ಅದಕ್ಕೆ ಅದ್ರ ಮೇಲೆ ಒಂದ್ ಬೋರ್ಡ್ ಹಾಕ್ಬಿಟ್ಟಿದೀನಿ. ವೆರಿ ಗುಡ್. ಏನಂತ ಬೋರ್ಡ್ ಹಾಕಿದ್ಯಾ? ಕಾರ್ ಫಾರ್ ಸೇಲ್, ಕಾರು ಮಾರಾಟ ಹಾಕಿದೆ ಅಂತ ಹಾಕಿದ್ಯಾ? ಎಷ್ಟು ಕೋಟ್ ಮಾಡಿದ್ಯಾ? ಅಯ್ಯೋ ಅದೆಲ್ಲ ಎಂತದೂ ಇಲ್ಲ ರೀ. ಈ ಕಾರ್ ನಮಗ್ ಬೇಕಾಗಿಲ್ಲ, ಯಾರ್ ಬೇಕಾದ್ರೂ ಕತ್ಕೊಂಡು ಹೋಗ್ಬೋದು ಅಂತ ಹಾಕ್ಬಿಟ್ಟಿದೀನಿ. ಎಂತ ಕೆಲಸ ಮಾಡ್ದಮ್ಮ? ನಿನ್ಗೇನು ಬುದ್ಧಿ ಗಿದ್ದಿ ಇದೆಯಾ? ಸುಮ್ನೆ ಇರಿ, ಆ ಕಾರ್ ಹಾಳಾಗೋದ್ರೇನೆ ನಮಗ್ ನೆಮ್ಮದಿ. ಅಯ್ಯೋ ಏನಾಯ್ತಾ? ಕಾರು ಕದ್ದು ತಪ್ಪು ಮಾಡಿದೆವು. ಈ ಕಾರು ಯಾರಿಗೂ ಬೇಡ. ನೋಡಮ್ಮ, ಕಳ್ಳನ್ಗೂ ಈ ಕಾರು ಬೇಡ ಆಯ್ತು. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮೆಹನತ್ ಪಡೆ ಆಸೋ ಮುರ್ಗಿ ಅಂಡ ಕಾಯಿಸ್ಬೇಕ್ರಿ. ಮುನ್ನಣ್ಣ, ಯಾವ್ದ್ರಿ ಈ ಕಾರು? ಫಾರಿನ್ ಕಾರು ಸರ್. ಫಾರಿನ್ ನಿಂದ ಇದನ್ನ ಹಡಗಲ್ ಹಾಕಿ ಮಂಗಳೂರು ಬೀಚ್ ಕಳ್ಸಿದಾರೆ. ಮಂಗಳೂರು ಬೀಚ್ ಇಂದ ದೊಡ್ಡ ಲಾರಿಲ್ ಹಾಕಿ ಬೆಂಗಳೂರು ಕಳ್ಸಿದಾರೆ. ಸರ್, ಆ ಕಳ್ಳ ಸಿಕ್ಕಿದ್ನಲ್ಲ, ಅವ್ನು ಹೇಳಿದ್ ಇದೇ ನಂಬರ್ ಸರ್. ಅಂದ್ರೆ ಇದು ಕದ್ಮಾಲ. ಕಾರ್ ಒರಿಜಿನಲ್, ಆದ್ರೆ ನಂಬರ್ ಡೂಪ್ಲಿಕೇಟ್. ಅಂದ್ರೆ ಫಾರಿನ್ ಇಂದ ಕಾರ್ ತರಿಸ್ತಾರೆ, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಬೇಕಾಗತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಲೋಕಲ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಹಾಕ್ಬಿಡ್ತಾರೆ. ನಾವು ನಂಬರ್ ಪ್ಲೇಟ್ ನೋಡ್ತೀವಿ, ಹೆಸರು ಕರೆಕ್ಟ್ ಆಗಿರುತ್ತೆ ಅಂತ ಬಿಟ್ಬಿಡ್ತೀವಿ. ಬೆಂಗಳೂರಿಗೆ ಇಂತ ಸುಮಾರು ಕಾರ್ಗಳು ಬಂದಿದ್ದಾರೆ. ಮೊನ್ನೆ ಒಬ್ಬನ್ ಹಿಡಿದು ಹಾಕಿದ್ವಿ, ಅವ್ನ ಕೈ ಟ್ಯಾಕ್ಸ್ ಕಟ್ಸಿದ್ವಿ. ಅಲ್ಲ ಸರ್, ಈಗ ಏನ್ ಮಾಡೋಣ ಅಂತೀರಾ? ನಾವೆಲ್ಲ ಡೀಟೇಲ್ಸ್ ಚೆಕ್ ಮಾಡಿದ್ವಿ. ಕಾರ್ ರಿಜಿಸ್ಟ್ರೇಷನ್ ಆಗಿಲ್ಲ, ಬೇರೆ ಕಾರಿನ ನಂಬರ್ ಪ್ಲೇಟ್ ಹಾಕಿದ್ದಾರೆ. ನೀವು ಟ್ಯಾಕ್ಸ್ ಕಟ್ಟಿದ್ರೆ ನಾವು ಬಿಟ್ಬಿಡ್ತೀವಿ. ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಕಾರ್ ಕಟ್ಟಿ ಎಳ್ಕೊಂಡು ಹೋಗ್ತೀವಿ. ಅಲ್ಲ ಸರ್, ಈಗ ಟ್ಯಾಕ್ಸ್ ಎಷ್ಟು ಕಟ್ಬೇಕು? 10 ಲಕ್ಷ.